ಚೌಳಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿಬಿಡೋಣ. ಶಿವರಾತ್ರಿ ಬಂತು, ಮನೆ ಬಳಿಯೋದು, ಹಾಸಿಗೆ ಉಕ್ಕನ್ನೋದು, ನೆಟ್ ಕರೆಂಟ್ ಇರೋಂಗಿಲ್ಲ, ನೀರು ಬಿಡೋಂಗಿಲ್ಲ, ಹಬ್ಬ ಒಂದು ಬರ್ತಾವೆ. ಮತ್ತು ಮುಂದೆ ಯುಗಾದಿ ಬರ್ತೈತಿ. ಬರೀ ಮನೆ ಬಳಿ ಹಾಸಿಗೆ ಹೋಗಿ ಇದಾಗೋದು ನೋಡಿ ನಮ್ದು. ಹಾಯ್ ಫ್ರೆಂಡ್ಸ್, ನಿನ್ನೆ ಪೂರಿ ಸಾಗು ಹಾಕಿದ್ದು ವಿಡಿಯೋ ನೋಡಿರಿ. ಒಬ್ಬರು ಕಮೆಂಟ್ ಮಾಡಿದ್ರು, ಸಾಗು ರೆಸಿಪಿ ಹಾಕಿದ್ದಕ್ಕೆ ಥ್ಯಾಂಕ್ಸ್ ಅಂತ. ನಿಮಗೂ ತುಂಬ ಥ್ಯಾಂಕ್ಸ್ ರೀ, ನಮ್ಮ ವಿಡಿಯೋ ನೋಡಿ ಲೈಕ್ ಮಾಡಿದ್ಕೆ, ಸಪೋರ್ಟ್ ಮಾಡೋದಕ್ಕೆ. ಮತ್ತು ಪೂರಿನೂ ಚೆನ್ನಾಗದೆ ಹೇಳಿ ಕಮೆಂಟ್ ಮಾಡಿದರು. ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ರೀ. ಮತ್ತು ಇನ್ನೊಂದು ಏನಂದರೆ, ಯಾರೋ ಮಾನಿಟೈಸೇಷನ್ ಆನ್ ಆಯ್ತಾ, ವಾಚ್ ಅವರ್ಸ್ ಆಯ್ತಾ ಕೇಳಿದ್ರಿ. ವಾಚ್ ಅವರ್ಸ್ ಆಗಿದೆ, ಮಾನಿಟೈಸೇಷನ್ ಅಪ್ಲೈ ಮಾಡಿದ್ದು, ರೀಯೂಸ್ ಕಂಟೆಂಟ್ ಬಂದು ಕಾಯ್ತಾ ಇದ್ದೇನೆ. ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ವಿಡಿಯೋ ಶುರು ಮಾಡೋಣ್ರಿ. ಇವತ್ತು ನೋಡ್ರಿ, ಜೋಳಿಕಾಯಿ ಪಲ್ಯ ರೊಟ್ಟಿ ಮಾಡಾಕತ್ತೀನಿ. ಜೋಳಿಕಾಯಿ ಪಲ್ಯ ಮಾಡೋದಂತೂ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಹೇಳ್ಕೊಡ್ಬೇಕಾಗಿಲ್ಲ. ಬಟ್ ಈಗ ಅದನ್ನು ಕೆಲವರು ಅದಕ್ಕೆ ಬೇರೆ ತರಕಾರಿ ಮಿಕ್ಸ್ ಮಾಡಿ ಏನೋ ಮಾಡ್ತಾರೆ. ಆದರೆ ಜೋಳಿಕಾಯಿ ತೊಳ್ಕೊಂಡು ಸೋಸೋದಾದ್ರೆ ಸಣ್ಣ ಸಣ್ಣ ಮುರ್ಕೊಂಡು ಅದರದ್ದು ನಾರೆಲ್ಲ ತೆಗೆದು ತೊಳ್ಕೊಂಡು ರೊಟ್ಟಿ ಸುಟ್ಟು ಹಂಚಿನಾಗ ಅಥವಾ ಒಂದಾದ್ರ ಕಬ್ಬಿನ ಬಾಂಡೆ ಹಾಕಿ ಕಪ್ಪಾಗಂದ್ರೆ ಸರಿ ಬೇಯಂಗೆ ಹುರ್ಕೋಬೇಕ್ರಿ. ಹುರ್ಕೊಂಡ್ಮೇಲೆ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಇಲ್ಲ ಒಣಕಾರ ಬೇಕಾದ್ರೆ ಒಣಕಾರ, ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಾಕಿ, ಉಳ್ಳಾಗಡ್ಡಿ ಹಾಕಿ, ಟೊಮೆಟೊ ಹಣ್ಣು ಹಾಕಿ, ಕೆಲವರು ಹಸಿ ಮೆಣಸಿನ್ಕಾಯಿ ಹಾಕಿ ರುಬ್ತಾರೆ. ಇಲ್ಲ ಮಸಾಲೆ ಪುಡಿ ಇದ್ರೆ ಮಸಾಲೆ ಪುಡಿ ಹಾಕಿ, ಬೆಲ್ಲ, ಉಪ್ಪು, ಹುಳಿ ಚೆಂದಂಗೆ ಹಾಕಿ ಮೇಲೆ ದೊಡ್ಡ ಕೊಬ್ಬರಿ ತುರಿ ಉದುರಿಸಿದ್ರು ನಡಿತೈತ್ರಿ. ಮತ್ತು ಮೇನ್ ಅಂದ್ರೆ ಗುರಾಳ್ ಪುಡಿ ಅಂತ ಬೇಕೇ ಬೇಕು ನೋಡಿರಿ. ಅದು ಹೆಚ್ಚಿದ್ದಷ್ಟು ಟೇಸ್ಟ್ ಕೊಡ್ತೈತೆ ಪಲ್ಯಕ್ಕೆ. ಇಷ್ಟೆಲ್ಲ ಹಾಕಿ ನಿಮಗೆ ಬೇಕಾದಷ್ಟು ರಸ ಮಾಡ್ಕೊಂಡು ಬೇಯಿಸಿದ್ರೆ ಚೌಳಿಕಾಯಿ ಪಲ್ಯ ರೆಡಿ ಆಯ್ತು. ಇದು ಆರೋಗ್ಯಕ್ಕೂ ಒಳ್ಳೆಯದು, ನಾರಿನಂಶ ಇರ್ತೈತಲ್ಲ. ಮತ್ತು ಈ ಜವಳಿಕಾಯಲ್ಲೂ ಈ ದಪ್ಪ ಉದ್ದ ಜವಳಿಕಾಯಿಗಂತ ಸುಂಕದ ಜವಳಿ ಹೇಳಿ ಬರ್ತೈತೆ ಸಣ್ಣ ಸಣ್ಣಕ್ಕೆ. ಅದು ಎರಿ ಹೊಲ್ದಾಗ ಸಿಗ್ತೈತೆ ಹೆಚ್ಚಾಗಿ, ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬೆಳೆಯೋ ಟೈಮ್ನಾಗ. ಅದಂತೂ ಭಾರಿ ಮಸ್ತ್ ಟೇಸ್ಟ್ ಕೊಡ್ತೈತೆ ನೋಡಿರಿ. ಜೊತೆಗೆ ಚೌಳಿಕಾಯಿ ಪಲ್ಯ, ಬಿಸಿ ಬಿಸಿ ಜೋಳದ ರೊಟ್ಟಿ ಇಷ್ಟನ ಕಮೆಂಟ್ ಮಾಡಿರಿ ಅವರು. ತಮ್ಮ ಬಾ, ಇಲ್ಲೇ ಬಾ, ನೀ ಪುಸ್ತಕ ತಗೊಂಡು ಬಾ, ನೀವು ಓದೋದಿಲ್ಲ ಬಿಡೋದಿಲ್ಲ, ಬಾ. ದಿನ ನಂದು ಇದಾಕತಿ, ನಿಮ್ಮ ಅಪ್ಪದೊಂದು ಅದಾಕತಿ. ಒಂದಿನ ಸರಿಯಾಗಿ ನೀವು ಓದಿದ್ದೆ ಕೇಳಿಲ್ಲ, ಪುಸ್ತಕ ತೆಗೆದು ಓದ, ನಾ ಎಲ್ಲ ರೊಟ್ಟಿ ಮಾಡ್ಕೊತ ಕೇಳ್ತಾನೆ. ಈಗ ಕೊಡ್ತಾ ನೋಡು, ಓದಂದ್ರೆ ಹಿಟ್ಟು ಕೊಡ್ಬೇಕಂತ ಸಣ್ಣ ನೋಡಿ ನೀನು ಜೋಳ ಹಿಟ್ಟು ತಗೊಂಡು ಆಡಕ್ಕೆ. ಪುಸ್ತಕ ತೆಗಿ, ಊಟ ಮಾತಾಡ್ಕೊಂತ ಕೈ ಸುಟ್ಕೊಂಡೆ ನಾನು. ನೀನು ರೊಟ್ಟಿ ಸೌಂಡ್ ಹೆಂಗೆ ಓದ್ಬೇಕು ನಾನು? ಓದ್ ಸುಮ್ಮನೆ. ಮೂರನೇದು ಎಲ್ಲದು ಇಲಿ. ಮುಂದಿಂದ ಓದ ರು. ಆಹಾ ನಗು ಅಲ್ಲ ಅದು. ಆಹಾ ಅಂದ್ರೆ ನಗ್ತಾವಲ್ಲ ಅದಕ್ಕೆ ಅಂತ ಹೇಳಿ ಆಹಾ ಅಷ್ಟೇ ಹೇಳೋದದು. ಹಾಂ, ಮತ್ತು ಬೈದೇ ಇದ್ರೆ ಬರೀ ಇದನ್ನ ಓದಿದ್ರೆ ಮಗ್ಗಿ ಅದನ್ನೆಲ್ಲ ಚೆಂದಂಗೆ ಓದ್ಬೇಕು, ಬರ್ಕೊಂತ ಕುತ್ಕೋಬೇಕು ನೋಡಿ ಹೋಗಿ ಅಲ್ಲಿ. ಇದೇನ ಸಹಿತ ರೊಟ್ಟಿ ಮಾಡಕ್ಕೆ ಕುತ್ಕೊಂಡು ನಾವು ಪಾಠ್ಯ ಪುಸ್ತಕ ತಗೊಂಡು ಇಲ್ಲೇ ಕುಂದಿರ್ಸ್ಕೊಂಡಿಲ್ಲ. ಯಾರು ಭಾಗ್ಯಕ್ಕೇನ ಓದಕ್ಕವಲ್ಲ. ನಾನು ಒಂದಿನ ಹತ್ರ ಕುಂದಿರ್ಸ್ಕೊಂಡು ಕುಂತಲ್ಲಿ ಹಂಗೆ ಓದು ಅನ್ನೋದಾಗಿತ್ತ. ಅದಕ್ಕೆ ರೊಟ್ಟಿ ಮಾಡ್ಕೊಂಡು ನಾ ಕೇಳ್ತೀನಿ ಓದು ಅಂತಂದು ಕುಂದಿರ್ಸ್ಕೊಂಡಿದ್ವಾ. ರೊಟ್ಟಿ ಮಾಡಾತ. ಹೌದಾನು ಪಲ್ಯ ಏನು ಮಾಡಿದಿ? ಏನಿಲ್ಲ, 4 ಜವಳಿಕಾಯಿ ಇದ್ವು, ಸಂಧ್ಯಾಗ ತಂದಿದ್ರು ಜವಳಿಕಾಯಿ ಹುರಿದು ಪಲ್ಯ ಮಾಡಿ ರೊಟ್ಟಿ ಸುಟ್ಟೆ ನೋಡಿ. ಹೌದಲ್ಲ, ನಂಗೆ ಒಂಚೂರು ಪಲ್ಯ ಕೊಡು ಜವಳಿಕಾಯಿ, ನಂಗೆ ಪಲ್ಯ ಅಂದ್ರೆ ಭಾಳ ಇಷ್ಟ. ಇವೇ ಚಪ್ರ ಮನೆ ಹಣ್ಣು ಇದ್ವ ಅಲ್ಲಿ ಹಿಂದೆ, ಅದೆಲ್ಲ ಒಂದು ಗಿಡ ಇತ್ತಿತ್ತವ ಹಿತ್ತಲ್ದು ಹಿಂದೆ. ಅದು ಬಿಟ್ಟಿತ್ತು, ಬಿಸಿಲಿಗೆ ಒಣಗ್ದಂಗೆ ಆಗತೈತಿ, ಅದಕ್ಕೆ ತಗೊಂಬಂದೆ. ಹೌದಾ ಅಕ್ಕ, ಪಲ್ಯ ಹಾಕಿ ಕೊಡ್ತೇನೆ ಕೂತ್ಗ. ಮತ್ತು ಶಿವರಾತ್ರಿಗೆ ಮನೆ ಬಡೋದು ಶುರುವಾತ ಇಲ್ಲ, ಮಾಡ್ಬೇಕು. ಇನ್ನೂ 5-6 ದಿವಸ ಆಯ್ತಲ್ಲ ಟೈಮ್, ಮಾಡಿದ್ರಕತಿ ಹೇಳಿ ಒಂದೇ ಸರಿ ಎಲ್ಲಿ ಮಾಡೋದಕ್ಕತಿ ಒಬ್ಬಕಿನ. ಹೌದಾ, ಇವ ಹಬ್ಬರ ಯಾಕೆ ಬರ್ದವು, ತಿನ್ನೋದು ಒಂದಿನ ವಾರ ಪೂರ್ತಿ ರೆಡಿ ಮಾಡ್ಬೇಕು, ಸಾಕಾಗಿ ಹೋಗೋದು ನೋಡು. ತಗೋವನ್ನ ಸಾರು ಮಾಡಿ ಭಾರಿ ರುಚಿಕತ್ ನೋಡು ಚಪ್ರ ಮನೆ ಹಣ್ಣಿಂದು. ಹೌದು ಯಾಕೆ ಭಾಳ ದಿವಸ ತಿಂದಿದ್ದಲ್ಲ, ಸಣ್ಣ ಟಮಾಟೆ ಹಣ್ಣು ಚಲೋ ಆತ್ ಕೊಡವ. ಮತ್ತು ನಾ ಇಬ್ಬರು ಮಾತಾಡೋಕೆ ಕೇಳ್ಕೊಂಡು ಇಲ್ಲೇ ಕುತ್ಕೋಬೇಡ, ಹೋಗಿ ಪುಸ್ತಕ ತಗೊಂಡು ಹೊರಗೆ ಹೋಗಿ ಓದ್ಕೆ ಅಲ್ಲಿ.
ಆ ಅಜ್ಜಿ ಕಟ್ಟತತ್ರ ಬಿಡ ಸಣ್ಣದು ಓದ್ತತಿ ಯಾಕೆ ಬೈತಿ ಜನ ಅಂತಾರಲ್ಲ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಹಂಗೆ ಇಲ್ಲಿಂದನೇ ಹೇಳ್ಕೊಂತಿರ್ಬೇಕು ಓದೋದಿಲ್ಲ ಅಂದ್ರೆ ಅವು ಪಾಟಿ ಹಣ್ಣು ಇಲ್ಲೇ ಇಡಿಸ್ತಾನೆ ನೋಡು ಆ ದಿವಸ ತಡೆಯಂಗಿಲ್ಲ ನಾಳೆ ನಾಡ್ದಿಗೆ ಮಾಡಿಬಿಡು ಸುಮ್ಮನೆ ನಾಳೆ ಮಾಡ್ರೆ ಸರಿ ನೋಡಿ ನಾಡ್ದಿಗೆ ಅಂದ್ರೆಲ್ಲ ಪಚಕ್ ಹಾಕವು ಮತ್ತೇರೆಲ್ಲ ಹೋಗ್ಯಾರ ಇಲ್ಲ ಹೋಗಿರ್ತಾರ ಅವ್ರ ನೋಡ್ರಿ ಚಪ್ರ ಮನೆ ಹಣ್ಣು ಅಂದ್ರೆ ಗೊತ್ತಲ್ರಿ ಸಣ್ಣ ಟೊಮೆಟೊ ಭಾಳ ಅಂದ್ರೆ ಭಾಳ ರುಚಿ ಆಕೈತೆ ಆ ಟೊಮೆಟೊ ಹಣ್ಣಿನ ಸಾರು ಮಾಡಿದ್ರೆ ಅದ್ರಾಗ ಮಸ್ತ್ ಆಕದ್ರಿ ಮತ್ತು ಬ್ಯಾಳಿಗೆ ಹಾಕಿ ಮಾಡಿದ್ರು ಭಾಳ ಟೇಸ್ಟ್ ಅಂದ್ರೆ ಭಾಳ ಟೇಸ್ಟ್ ಆಕೈತಿ ಹಂಗಾರೆ ನಾನು ಹೋಗ್ತಾನಲ್ಲೇ ಕೆಲ್ಸದ ನಂಗೆ ಹನಿ ಪಲ್ಯ ಕೊಟ್ಬಿಡು ಅಲ್ಲ ಬಾಗಿಕ ಒಂದೆರಡು ಬಿಸಿ ರೊಟ್ಟಿ ತಗೊಂಡು ಹೋಗು ಎರಡು ತಗೊಂಡು ಹೋದ್ರೆ ಅವೆಲ್ಲ ಮತ್ತು ನಮ್ಮ ಮನೆಯಾರ ರೊಟ್ಟಿ ಕೇಳ್ತಾರೆ ಬೇಡವಾ ನಾನು ರೊಟ್ಟಿ ಮಾಡಿದೆ ಪಲ್ಯ ಒಂದಿಟ್ಟು ಕೊಟ್ಬಿಡು ನನಗೆ ಹೋಗ್ತೀನಿ ಮತ್ತು ಶಂಡಿಗೆ ಅಂತ ಆತು ಹಪ್ಪಳ ಯಾವಾಗ ಮಾಡ್ತಿ ನೋಡೋಣ ತಡಿಯ ಮಾಡಿದ್ರೆ ಆತಾಗ ಬೇಸರು ಬಂದತ್ತೇವ ಅತ್ತೀರ ಬಂದ್ರೇನು ಬರ್ರಿ ರೊಟ್ಟಿ ಮಾಡೋದಾತ ಭಾಗ್ಯಕ್ಕೆ ಟೊಮೆಟೊ ಹಣ್ಣು ತಂದಲ್ಲ ಮಾತಾಡ್ಕೊಂಡು ಕುಂತಿದ್ದೆ ಹೌದಾ ಒಂದಿಟ್ಟು ಚಾನರ ಮಾಡ್ಬೇಕತ್ತಿಲ್ಲ ಹಂಗೆ ಕುಂದಿರ್ಸ್ಕೇನು ಮಾತಾಡಕತ್ತಿ ಬೇಡ ಸುಮ್ ಕೂತ್ಕ ಆಕೆ ಮಗನಿಗೆ ಒದ್ಸಾಕತ್ತಿದ್ಲು ಬೇಕಂತ ರೊಟ್ಟಿ ಮಾಡ್ಕೊಂತ ಸಾಕು ಚಾಯ್ ಏನು ಬೇಡ ಈ ಬಿಸ್ಲಾಗ ಉರಿ ಬಿಸ್ಲಾಗ ಚಾಯ್ ಮಾಡ್ತೀವಿ ಬೇಡ ಹೌದಾ ನೀ ಹಾಲು ಇಸ್ಕೊಂಬತ್ತೀರ ಮಲ್ಲವ್ರ ಮನೆಯಾಗ ಮಜ್ಜಿಗೆ ಇದ್ರೆ ತಗೊಂಬ ಒಂದು ನಾಲ್ಕು ಕೊಡೆಯವ ಮಜ್ಜಿಗೆನ ನಮ್ಮ ಮನೆಯಾಗ ಹಾಲು ಅಲ್ಲಿಗೆ ಸರಿ ಆಗತ್ತೆ ಮಜ್ಜಿಗೆ ಮಾಡ್ಬೇಕಂದ್ರೆ ಇನ್ನು ಹೆಚ್ಚಿಗೆ ಹಾಲು ತಗೊಂಡು ಮಜ್ಜಿಗೆನಾರ ಮಾಡ್ಬೇಕಾಗೈತಿ ಬಿಸಿಲಿಗೆ ತಂಪಾಕೈತೆ ಒಂದು ಸ್ವಲ್ಪ ಕುಡಿದ್ರೆ ಹೌದ್ರಿ ಎತ್ತೀರ ಪಾಪ ಮಾವರು ತ್ರಾಸಕತೆ ಅಂತಾರೆ ಬಿಸಿಲಿಗೆ ಹಾಲನ್ನು ಹೆಚ್ಚು ತಗೊಂಡು ಕಡದ ಮಜ್ಜಿಗೆ ಮಾಡ್ಕೋಬೇಕು ಕೇಳ್ತಂತಾಗ ಅಕ್ಕಿ ಜುಗ್ಗಿನೇ ಮಜ್ಜಿಗೆನೇನು ದನಿಗೆ ಹಾಕ್ತೀನಿ ಅಂತ ಕೊಡೋದಲ್ಲ ಕಡೆಗೆ ಅಂಥದ್ದು ಏನು ಮಾಡೋದವ ದನ ಇದ್ದಾರೆ ಪಾಪ ಅವ್ರು ಇಷ್ಟ ಕೊಡೋದು ಬಿಡೋದು ಅಲ್ಲ ಶಿವರಾತ್ರಿಗೆ ತಯಾರಿ ನಡ್ದತೇನು ಏನು ತಯಾರಿನೇ ಯಾಕ ಅದು ಹಾಸಿಗೆ ತೊಳೆಯೋದು ಮನೆ ಬೆಳಕೋದು ಇದಲ್ಲ ಮಧ್ಯಕ್ಕ ನಮ್ಮ ಕಡೆ ಶಿವರಾತ್ರಿ ಹೆಂಗೆ ಮಾಡ್ತಾರೆ ಗೊತ್ತಾ ಆವತ್ತಿನ ದಿನ ಅಷ್ಟೆಲ್ಲ ಏನಿಲ್ಲ ದೇವಸ್ಥಾನ ಜಾಗರಣೆ ಇರ್ತೈತಿ ಅದಾದಮೇಲೆ 5 ದಿನ ಅಮಾವಾಸ್ಯೆ ಬರ್ತದೆ ನೋಡು ಅವಾಗ ಹಬ್ಬ ಮಾಡ್ತಾರೆ ಎಲ್ಲರೂ ಹೋಳಿಗೆ ಮಾಡ್ತಾರೆ ಈಶ್ವರ ದೇವಸ್ಥಾನಕ್ಕೆ ಎಲ್ಲ ದೇವಸ್ಥಾನಕ್ಕೆ ಎಡೆ ಕೊಡ್ತಾರೆ ಹೌದು ಒಂದೊಂದು ಕಡೆ ಒಂದೊಂದು ಥರ ಅವತ್ತು ಈ ಶಿವರಾತ್ರಿ ದಿನ ದೇವರಿಗೆ ಗುಡಿಗೆ ಹೋಗಿ ಬರೋದು ಹಣ್ಣುಕಾಯಿ ಮಾಡಿಸೋದು ಇದೇ ಎಲ್ಲ ಕಡೆನೂ ತೊಗೊಳ್ಬಾನ ಹೋಗ್ತೀನಿ ಬುಟ್ಟಿ ಕಡೆ ಕೊಟ್ಟು ಕಳಿಸು ಇಲ್ಲ ನಾ ಬಂದ ತೊಗೊಂಡು ಹೋಗ್ತೀನಿ ಏನು ತಂದಿದ್ದಿ ಏನಾದರೂ ಚಪ್ರ ಮನೆ ಸಣ್ಣ ಟೊಮೆಟೊ ಹಣ್ಣು ತಗೊಂಬಂದಳ್ರಿ ನಾನು ಚಲೋ ಆತು ಬಿಡುವ ಭಾಳ ಇಷ್ಟ ಆತು ತಿಂದಿದ್ದಿಲ್ಲ ಸಾರು ಮಾಡಿದ್ರೆ ತಂದೆ ಇರ್ಲು ಬುಟ್ಟಿ ತಗೊಂಡು ಹೋಗುವಂತಿ ತಗೋಕ ಜಳಕ ಪಲ್ಯ ಬೇಕಂದ್ರೆ ತಗೊಂಡು ಹೋಗು ಅಥವಾ ಅತ್ತೇರ ರೊಟ್ಟಿ ಮೆತ್ತಗಿದ್ದಾಗ ತಿಂದುಬಿಡ್ರಿ ಕೊಡ್ಲಿರಿ ನಿಮಗೆ ಒತ್ಸ್ಕೊಂತ ರೊಟ್ಟಿ ಮಾಡ್ಕೊಂತ ಇದಾಗೋತು ಭಾಗ್ಯಕ್ಕೆ ಬಂದ್ಲು ಮಾತಿ ಕುಂತ್ರೆ ಬೇಡೋಕ್ಕಾಗಲ್ರಿ ಕೆಲಸ ನಮ್ಗೆ ಮುಗಿಯೋದಿಲ್ಲ ದಿನ ಒಂದೊಂದು ದುಡಕ್ಕೆ ಹೊಡ್ಕೊಂಡು ಬೆಳ್ಕೊಂಡು ಹಾಸಿಗೆ ತೊಳಿಬೇಕಲ್ರಿ ನೀರು ಬಿಟ್ಟಾಗ ಹೌದು ಹೊಸ ಅವಕಾಶ ಮಾಡು ಮತ್ತು ಯುಗಾದಿ ಬಂತಲ್ಲ ಯುಗಾದಿಗೆ ಮಾಡೋದು ಜಾತ್ರೆ ಅಂತ ಮಾಡೋದು ಹಿಂಗೆ ಇರವ ನೋಡ್ರಿ ಫ್ರೆಂಡ್ಸ್ ಬರ್ರಿ ಜೋಳಕಾಯಿ ಪಲ್ಯ ರೊಟ್ಟಿ ತಿನ್ನೋಣ ಇದ್ರದ್ದು ರುಚಿ ತಿಂದವ್ರಿಗೆ ಗೊತ್ತಲ್ರಿ ಬಿಸಿ ರೊಟ್ಟಿ ಚೌಳಿಕಾಯಿ ಪಲ್ಯ ಮೊಸರು ಹಸಿಮೆಣ್ಸಿಕಾಯಿ ಇಲ್ಲ ಕೆಂಪು ಮೆಣ್ಸಿಕಾಯಿ ಚಟ್ನಿ ಹಂಗೆ ಬರೀ ಮಾತಾಡಕತ್ರ ಬಾಯಿಗೆ ನೀರು ಬರ್ತಾವೆ ಹೌದಿಲ್ರಿ ಅದಾರೆ ಇರ್ತೀರ ನನಗೂ ಕೇಳಿದ್ರೆ ನೀರು ಬರ್ತಾವೆ ಆತ್ರಿ ಎಲ್ಲರಿಗೂ ಧನ್ಯವಾದ ಚೌಳಿಕಾಯಿ ಪಲ್ಯ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ